ಸರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಡೆಲ್ಲಿಲಿ ಬಂದು ಇವರು ಮೀಟಿಂಗ್ ಮಾಡಲಿಲ್ಲ, ಸರಿಯಾದ ಸಮಯಕ್ಕೆ ಇವರು ಮಂತ್ರಿಗಳ ಕ್ರಮ ತೆಗೆದುಕೊಂಡಿಲ್ಲ, ಜಲಸಂಪನ್ಮೂಲ ಖಾತೆ ಏನು ಅಂತ ರಾಮಲಿಂಗಾರೆಡ್ಡಿ ಅವರು ಗೊತ್ತಿಲ್ಲ, ಇದೊಂದು ಉಡಾಫೆ ಸರ್ಕಾರ ಅಂತ ಕೇಂದ್ರ ಸಚಿವರು. ಈಗ ಒಂದು ಡಿಬೇಟ್ ಬರಲಿ, ಒಂದು ಡಿಬೇಟ್ ಕಳಿಸ್ಲಿ, ಯಾರಿಗಾದ್ರೂ ನೀರಾವರಿ ಇಲಾಖೆ ಬಗ್ಗೆ ಮಾತಾಡ್ತೀನಿ. ಯಾರನ್ನ ಕಳಿಸ್ಲಿ, ಅವರಲ್ಲಿ ಹಿಂದೆ ಮಂತ್ರಿಗಳಾಗಿದ್ರಲ್ಲ, ಅವ್ರು ಯಾರನ್ನ ಕಳಿಸ್ರೆ ಡಿಬೇಟ್ ಮಾತಾಡೋಣ. ನೀರಾವರಿ ಕೃಷ್ಣ ಬಗ್ಗೆ ಮಾತಾಡೋಣ, ಮಹದಾಯಿ ಬಗ್ಗೆ ಮಾತಾಡ್ತೀನಿ, ಕಾವೇರಿ ಬಗ್ಗೆ ಮಾತಾಡ್ತೀನಿ. ಬರಲಿ, ಮಾತಾಡಲಿ ಯಾರಾದರೂ. ಈಗ ನಾವು ನಮ್ಮ ರೈತರ ಹಿತಾಸಕ್ತಿಯನ್ನು ನಾವು ಕಾಪಾಡಿದ್ದೀವಿ. ನಾವು ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ರಾಜಕೀಯ ಕಾರಣಗಳಿಗೋಸ್ಕರ ಅವ್ರು ಮಾತಾಡ್ತಾರೆ ಅಷ್ಟೇ. ಅದರಲ್ಲೇನು ಅದನ್ನೇನು ಸೀರಿಯಸ್ ಆಗಿ ಅನ್ನು ತಗೊಳ್ಳೋದು ಬೇಕಾಗಿಲ್ಲ. ಈಗ ಒಂದು ಕೇಂದ್ರದಲ್ಲಿ ನಮ್ಮಲ್ಲಿ ಮಂತ್ರಿಗಳಿದ್ದಾರೆ, ನಮ್ಮ ರೆಪ್ರೆಸೆಂಟ್ ಮಾಡ್ತಾರಲ್ಲಪ್ಪ, ಇವರೆಲ್ಲ ಮಹದಾಯಿ ವಿಚಾರ ಇಷ್ಟೊತ್ತಿಗೆ ಒಂದು ಕೇಂದ್ರದ ಜಲಸಂಪನ್ಮೂಲ ಜೊತೆ ಕೂತು ಚರ್ಚೆ ಮಾಡಿ ಮಾಡಿಸ್ಕೊಡ್ಬೋದಿತ್ತಲ್ಲ. ಮತ್ತು ನಮ್ಮ ಕೃಷ್ಣ ಮೇಲೆ ಇದ್ರ ಬಗ್ಗೆ, ಆಲಮಟ್ಟಿ ಇದ್ರ ಬಗ್ಗೆ ನಮಗೂ ವಿವಾದ ಇದೆಯಲ್ಲ, ನಮಗೂ ಆಂಧ್ರ ಪ್ರದೇಶಕ್ಕೆ, ತೆಲಂಗಾಣಕ್ಕೆ, ಈಗ ತಮಿಳ್ನಾಡಿಗೂ ನಮಗೆ ಮೇಕೆದಾಟು ವಿಚಾರ ಇದೆಯಲ್ಲ. ಇವರೆಲ್ಲ ಮಾಡ್ಬೋದಿತ್ತಲ್ಲ. ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಂಥವ್ರು 3-4 ಜನ BJP ಮಂತ್ರಿಗಳಿದ್ದಾರೆ, ಇವರು JDS ಇಂದ ಸಚಿವರಾಗಿದ್ದಾರೆ, ಸಮ್ಮಿಶ್ರ ಸರ್ಕಾರ ಇವ್ರದ್ದು ಅಲ್ವಾ. ಇವರೆಲ್ಲ ಮಾಡ್ಬೋದಿತ್ತಲ್ಲ. ಯಾವುದು ಶಿಲ್ಟಪ್ ಆಗಿರೋದು ಜಾಸ್ತಿ ಒಂದರಲ್ಲೇ ತುಂಗಭದ್ರಾ. ಬೇರೆ ಡ್ಯಾಮ್ಸಲ್ಲಿ ಇದೆ, ಅಷ್ಟು ಪ್ರಮಾಣದಲ್ಲಿ ಇಲ್ಲ. ಅದಕ್ಕೆ ಒಂದು ಕೇಂದ್ರ ಸರ್ಕಾರನೇ ಒಂದು ಸಮಿತಿ ಮಾಡ್ತಾ ಇದ್ದಾರೆ. ಸಮಿತಿ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಮಾಡ್ತಾರೆ. ಇವತ್ತಾಗುತ್ತೆ. ಹೌದಾ. ಈಗ ಯಡಿಯೂರಪ್ಪ ಅವರು 2 ತಿಂಗಳಿದ್ರು, ಒಬ್ಬರೇ ಚೀಫ್ ಮಿನಿಸ್ಟ್ರು. ಅಲ್ಲ ಹೇಳಿದ್ದು, ಇವ್ರ ಮಾತು ಕೇಳ್ತೀನಿ. ಈಗ ಯಾವತ್ತು ಮಂತ್ರಿಮಂಡಲ ಆಗುತ್ತಲ್ಲ ಆವತ್ತೇ ಪೋರ್ಟ್ಫೋಲಿಯೋನು ಆಗ್ಬೇಕಾಗಿತ್ತು, ಆದ್ರೆ ಆಗಿಲ್ಲ. ಆದ್ರೆ BJP ಅವರು ಕಾಮೆಂಟ್ ಮಾಡ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ, ನಿಮ್ಗೆಲ್ಲ.